ಮೇ 9ಕ್ಕೆ ಯಡಿಯೂರಪ್ಪ ಅಭಿಮಾನೋತ್ಸವ ಸಮಾರಂಭ ಇದೆ. ಬಿಎಸ್ವೈ ಸಾಮಾಜಿಕ ಕೆಲಸವನ್ನ ಮೆಚ್ಚಿ ಅಭಿಮಾನಿಗಳಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ರೈತರ ಪರ ನಿಲುವು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೀಗಾಗಿ ದಾವಣಗೆರೆಯಲ್ಲಿ ಪೂರ್ವಭಾವಿ ಸಭೆಯನ್ನ ಕೂಡ ಮಾಡಲಾಗಿದೆ. ದಾವಣಗೆರೆಯಿಂದಲೇ 1.5-2 ಲಕ್ಷ ಜನ ಬರ್ತಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಮೇ 9ಕ್ಕೆ ಯಡಿಯೂರಪ್ಪನವರ ಅಭಿಮಾನೋತ್ಸವ ಸಮಾರಂಭ ಇದೆ. ಅವರ ಸಾಮಾಜಿಕ ಕೆಲಸಗಳನ್ನು ಮೆಚ್ಚಿ ಈ ಕಾರ್ಯಕ್ರಮವನ್ನು ಅಭಿಮಾನಿಗಳು ಮಾಡ್ತಿದ್ದಾರೆ. ರೈತರ ಪರ ನಿಲುವನ್ನ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ. ದಾವಣಗೆರೆಯಲ್ಲಿ ಪೂರ್ವಭಾವಿ ಸಭೆ ಕೂಡ ನಡೆದಿದೆ. ದಾವಣಗೆರೆಯಿಂದಲೇ 1.5-2 ಲಕ್ಷ ಜನ ಬರ್ತಾರೆ. ಬಿಜೆಪಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಲ್ಲ. ಈ ಕಾರ್ಯಕ್ರಮದ ಮೂಲಕ ಪಕ್ಷಕ್ಕೆ ಪ್ರೇರಣೆ ಆಗತ್ತೆ. ದಾವಣಗೆರೆಯಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಯಾವತ್ತೂ ಕೂಡ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನ ಮಾಡಲ್ಲ. ಈ ಕಾರ್ಯಕ್ರಮದ ಮೂಲಕ ಪಕ್ಷಕ್ಕೂ ಕೂಡ ಒಂದು ರೀತಿಯಾದಂತಹ ಪ್ರೇರಣೆ ಸಿಗುತ್ತೆ ಅಂತ ದಾವಣಗೆರೆಯಲ್ಲಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶನಿವಾರ ಮೇ 9ನೇ ತಾರೀಕಿಗೆ ನಮ್ಮೆಲ್ಲರ ಧೀಮಂತ ನಾಯಕರಾದಂಥ ರೈತ ನಾಯಕರಂಥ ಯಡಿಯೂರಪ್ಪನವರ 50 ವರ್ಷಗಳ ಒಂದು ರಾಜಕೀಯ ಜೀವನದ ಒಂದು ನೆನಪನ್ನು ಇಟ್ಕೊಂಡು ಅವರ ವಿಚಾರಗಳು, ಅವರ ಹೋರಾಟಗಳ ಮುಂದಿನ ಒಂದು ಪೀಳಿಗೆಗೆ ಒಂದು ಪ್ರೇರಣೆಯಾಗಿಟ್ಕೊಂಡು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ಆ ದೃಷ್ಟಿಯಿಂದ ನಾವು ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಸೇರಿ ಪೂರ್ವಭಾವಿ ಸಭೆಗೋಸ್ಕರ ಆಗಮಿಸಿದ್ವಿ. ನಮಗೆ ಗೊತ್ತಿರಬೇಕು, ಒಬ್ಬ ಯಡಿಯೂರಪ್ಪನವರು ಸಾಮಾಜಿಕ ವಿಜ್ಞಾನಿಯಾಗಿ, ರೈತ ನಾಯಕರಾಗಿ ಅವ್ರು ಕೊಟ್ಟಂಥ ಅನೇಕ ಧೀಮಂತ ಕಾರ್ಯಕ್ರಮಗಳು, ರೈತ ಪರವಾದಂಥ ನಿಲುವುಗಳಿರ್ಬೋದು, ಈ ರೀತಿ ಅವ್ರು ಕೊಟ್ಟಂಥ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದೇ ಈ ಸಂದರ್ಭದಲ್ಲಿ ಮಾತ್ರ ನಾನು ದಾವಣಗೆರೆ ಕ್ಷೇತ್ರ ಯಡಿಯೂರಪ್ಪನವರಿಗೆ ಮತ್ತು ನಮ್ಮ ಸಂಘಟನೆಗೆ ಯಾವತ್ತೂ ಕೂಡ ಶಕ್ತಿ ತುಂಬಂಥ ಕ್ಷೇತ್ರ ಇದು. ಮತ್ತು ಚಿತ್ರದುರ್ಗಕ್ಕೆ ಹತ್ತಿರ ಇರುವಂಥ ನಮ್ಮ ದಾವಣಗೆರೆ ಜಿಲ್ಲೆ ಆಗಿದ್ದರಿಂದ ಇಲ್ಲಿಂದಲೇ 1-2 ಲಕ್ಷ ಜನ ಬರಬಹುದು ಅಂತ ನಮ್ಮ ನಿರೀಕ್ಷೆ ಇದೆ. ಸೊ ಆ ದಿಕ್ಕಲ್ಲಿ ಇವತ್ತು ನಮ್ಮ ನಿಕಟಪುರ ಶಾಸಕರು ಇರ್ಬೋದು, ನಮ್ಮ ನಾಯಕರುಗಳಂಥ ರೇಣುಸ್ವಾಮಿ ಇರ್ಬೋದು, ನಮ್ಮ ಹಿರಿಯರಂಥ ಸಿದ್ದೇಶಣ್ಣ ಇರ್ಬೋದು, ಈ ರೀತಿ ಇವತ್ತು ಎಲ್ಲ ಚರ್ಚೆ ಮಾಡಿ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಚರ್ಚೆಗಳಾಗಿದೆ. ವಿಶ್ವಾಸ ಇದೆ ನಮ್ಮ ದಾವಣಗೆರೆಯಿಂದಲೇ 1.5 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ಭಾಗವಹಿಸಿದಂಥ ವಿಶ್ವಾಸ ಇದೆ. ಶನಿವಾರ ಮೇ 9ನೇ ತಾರೀಕಿಗೆ ನಮ್ಮೆಲ್ಲರ ಧೀಮಂತ ನಾಯಕ